ನಮಸ್ಕಾರ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವಾರು ಬಹುದಿನಗಳಿಂದ ಏನು ಕನಸಾಯಿತು ಮೆಡಿಕಲ್ ಕಾಲೇಜ್ ಬರಬೇಕು ಅಂತೇಳಿ, ಆ ನಿಟ್ಟಿನಲ್ಲಿ ಎಲ್ಲ ಪ್ರಗತಿಪರ ಹೋರಾಟಗಾರರು ಸಂಘಟನೆಗಳು ಪರವಾಗಿ ಇವತ್ತು ನಮಗೆ ಹೆಚ್ಚಿನ ಸಹಕಾರ ನೀಡಿ ಆಯಾ ಸಾಲಿರ್ತಕ್ಕಂಥ ಸರ್ಕಾರಗಳು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ವೈದ್ಯಕೀಯ ಕಾಲೇಜಿನ ಅನುಷ್ಠಾನ ಮಾಡಿ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಸಹಕಾರ ನೀಡಿರ್ತಾರೆ. ಇಲ್ಲಿ ಸುಮಾರು 3 ವರ್ಷ ಆಯಿತು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದು. ಇಲ್ಲಿಗೆ ಬಂದಿರತಕ್ಕಂಥ ಡೀನ್ ಮತ್ತು ನಿರ್ದೇಶಕರಾದಂಥ ಯುವರಾಜ್ ಅವರು ಸಿಕ್ಕಾಪಟ್ಟೆ ಅಂತಂದರೆ ಕೋಟ್ಯಾಂತರ ರೂಪಾಯಿನ ಮೆಟೀರಿಯಲ್ ಪರ್ಚೇಸ್ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಮಾಡಿರ್ತಾರೆ. ಅದೇ ರೀತಿಯಾಗಿ ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿರ್ಬೋದು, ಆಮೇಲೆ ಮೆಟೀರಿಯಲ್ ಪ್ರಾಯೋಗಿಕವಾಗಿ ಏನು ವಿದ್ಯಾರ್ಥಿಗಳು ಬೇಕಾದಂಥ ಸಾಮಗ್ರಿಗಳ ಖರೀದಿಲಿರ್ಬೋದು, ಹಲವಾರು ವಿಚಾರವಾಗಿ ಇಲ್ಲಿವರೆಗೂ ಕೂಡ ಕೋಟ್ಯಾಂತರ ರೂಪಾಯಿನ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಮಾಡಿ ದುರ್ಗದ ಜನತೆಗೆ ಮೋಸ ಮಾಡಿರ್ತಾರೆ. 30 ಜನ ನರ್ಸಿಂಗ್ ಸ್ಟಾಫ್ನ ಅವರು ಹೊರಗಡೆ ಜಿಲ್ಲೆಯಿಂದ ಬಂದು ಇಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸರ್ಕಾರದ ಆದೇಶ ಇದ್ದರೂ ಕೂಡ ಅವರನ್ನು ಸರ್ಕಾರದ ನೇರ ನೇಮಕಾತಿನ ನೀವು ಅವರನ್ನು ಕಾಲ್ ಮಾಡಿ ಅವ್ರನ್ನ ಆಯ್ಕೆ ಮಾಡಿಕೊಡ್ರಿ ಅಂತಿದ್ರು ಕೂಡ ಅವರು ಬೇರೆ ಕಡೆಯಿಂದ ವರ್ಗಾವಣೆ ಮಾಡಿ ಸ್ಥಳೀಯರಿಗೆ ಅನ್ಯಾಯ ಮಾಡಿರ್ತಾರೆ. ಈಗ ಹೊರಗಡೆ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ನರ್ಸಿಂಗ್ನರಿಗೆ ಆಯಾ ಜಿಲ್ಲೆ ಖಾಲಿ ಆಗುತ್ತೆ ಹೊರತು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕೂಡ ವೇಕೆನ್ಸಿ ಖಾಲಿ ಇರೋದಿಲ್ಲ. ನಮಗೇನು ಬೇಕಾಗಿರೋದು ನಮ್ಮ ಸ್ಥಳೀಯರಿಗೆ ಮೆಡಿಕಲ್ ಕಾಲೇಜ್ ಇರೋದು ಸ್ಥಳೀಯರಿಗೆ ಅವಕಾಶ ಸಿಗಲಿ ಅಂತೇಳಿ ಸರ್ಕಾರ ಆದೇಶ ಮಾಡುತ್ತೆ. ಅದು ಕಾನೂನನ್ನು ಮೀರಿ ಸರ್ಕಾರದ ಆದೇಶನ ಮತ್ತು ಸುತ್ತೋಲೆಗಳನ್ನು ಮೀರಿ ಅವರು ವರ್ಗಾವಣೆ ಮಾಡಿ ಇಲ್ಲಿ ನೇಮಕಾತಿಯಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ನಮ್ಮ ದುರ್ಗ ಜಿಲ್ಲೆಗೆ 30 ಜನ ನರ್ಸಿಂಗ್ ಸ್ಟಾಫಿಗೆ ಅನ್ಯಾಯ ಇದೆ, ಮತ್ತು ಅವ್ರ ಕುಟುಂಬಗಳಿಗೆ ಅನ್ಯಾಯ ಇದೆ. ಮತ್ತೆ ಹೋಗ್ಬೇಕು ನಾವು ಹೊರಗಡೆ ಮಾಡ್ಕೊಂಬಂದ ಅವಶ್ಯಕತೆ ಏನಿತ್ತು? ಅವ್ರ ಹತ್ರ ಎಲ್ಲರೂ ಕೂಡ ಅವರು ಹಣವನ್ನು ತೆಗೆದುಕೊಂಡು ಅವರು ವರ್ಗಾವಣೆ ಮಾಡ್ಕೊಂಬಂದು ನಮ್ಮ ಜಿಲ್ಲೆಗೆ ಜನತೆ ಮೋಸ ಮಾಡಿರ್ತಾರೆ. ಮಾನ್ಯ ನಾವು ಸಚಿವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಶರಣಪ್ರಕಾಶ್ ಪಾಟೀಲ್ ಅವರು ಕೇಳ್ಕೊಳ್ಳೋದಿಷ್ಟೇ, ಅಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬೇಡ. ಯಾರು ವ್ಯಕ್ತಿ ನಮ್ಮ ಸೇವೆ ಮಾಡಬೇಕು ಅಂತಿರ್ತಾರೋ ಅವರು ಬಂದು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನಿರ್ದೇಶಕರಾಗಿ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಒತ್ತಾಯ. ಅವರು ಈಗಲೇ ಕೂಡ ಅಮಾನತುಗೊಳಿಸಿ ಅವನ ಮೇಲೆ ತನಿಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯಪೂರ್ವಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೂ ಕೂಡ ಮತ್ತು ಶರಣಪ್ರಕಾಶ್ ಪಾಟೀಲ್ ಅವ್ರಿಗೂ ಕೂಡ ನಾವು ನಮ್ಮ ವೇದಿಕೆ ಮುಖಾಂತರ ಸಂಘಟನೆ ಮುಖಾಂತರ ದುರ್ಗದ ಎಲ್ಲ ಜನತೆ ಪರವಾಗಿ ನಾವು ಒತ್ತಾಯಪರವಾಗಿ ಮನವಿಯಾಗಿ ನಾವು ಶರಣಪ್ರಕಾಶ್ ಪಾಟೀಲ್ಗೆ ಆಗ್ರಹ ಮಾಡ್ತೀವಿ. ದಯಮಾಡಿ ನಮಗೆ ನ್ಯಾಯ ಒದಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಡೆದಂಥ ಅಧಿವೇಶನದಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ವಿ. ನಮ್ಮ ಸಂಘಟನೆ ಪರವಾಗಿ ಎಲ್ಲ ಸಂಘಟನೆ ಪರವಾಗಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನಾವು ಓಟ ಮಾಡಲಿಕ್ಕಿದ್ದೀವಿ. ದಯಮಾಡಿ ನಮ್ಮ ಜಿಲ್ಲೆಗೆ ನ್ಯಾಯ ಒದಗಿಸಬೇಕು ಅಂತೇಳಿ ಈ ಮುಖಾಂತರ ನಾವು ಕೇಳ್ಕೊತೀವಿ. ಕರ್ನಾಟಕ ಭ್ರಷ್ಟಾಚಾರ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸಮಿತಿಯವರು ಎಲ್ಲರೂ ಸೇರಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ. ನಾವು ಇಲ್ಲಿಗೆ ಬಂದಿರತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಮೆಡಿಕಲ್ ಕಾಲೇಜು ಬಂದು 3 ವರ್ಷ ಆಯ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ. ಇಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿನ ನೇಮಕ ಮಾಡಿದ್ದಾರೆ. ಅವ್ರ ಹೆಸರು ಯುವರಾಜ್ ಅಂತ, ಡೀನ್. ಅವರೇ ಸುಪ್ರೀಂ. ಇಲ್ಲಿ ಅವರು ತುಂಬ ಹಗರಣ ಮಾಡಿದ್ದಾರೆ. ಹೆಂಗಪ್ಪ ಅಂದರೆ, ಪ್ರತಿಯೊಂದರಲ್ಲೂ ಚೇರ್ಗಳ ಖರೀದಿಯಲ್ಲಿ ಆಗಿರಲಿ, ಫುಡ್ ಖರೀದಿಯಲ್ಲಿ ಆಗಿರಲಿ, ಎಲ್ಲದರಲ್ಲೂ ಸತಿಗೆ ಹಗರಣ ಮಾಡಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಚೇರು ಅವ್ರಿಗೆ ಇಷ್ಟವಾದಂಥ ಹೈಟೆಕ್ ಲೆವೆಲಲ್ಲಿ ಇರ್ತಕ್ಕಂಥ ಚೇರ್ಗಳನ್ನ ಖರೀದಿ ಮಾಡ್ಕೊತಾರೆ. ಸರ್ಕಾರದ ಸುತ್ತೋಲೆ ಇರುತ್ತೆ, ಯಾರಿಗೆ ಎಷ್ಟನ್ನು ಖರೀದಿ ಮಾಡಬೇಕು, ಯಾವ ಚೇರನ್ನು ಎಲ್ಲಿ ಎಷ್ಟು ಖರೀದಿ ಮಾಡ್ಕೊಂಬಿಟ್ಟು ಬಳಸ್ಕೋಬೇಕು ಅನ್ನೋದು ಇರುತ್ತೆ. ಅದನ್ನು ಮೀರಿ ಸಹ ಇವರು ಆರಾಮದಾಯಕವಾಗಿರ್ತಕ್ಕಂಥ ಚೇರನ್ನು ಬಳಸ್ಕೊಂಡ್ಬಿಟ್ಟು ಕೂತ್ಕೊಳ್ತಿದ್ದಾರೆ. ಅದರಲ್ಲೂ ಸಹ ಅವ್ಯವಹಾರ ಆಗಿದೆ. ಆಮೇಲೆ ಇನ್ನೊಂದು ಫುಡ್ ಅಂದರೆ ಒಬ್ಬ ವ್ಯಕ್ತಿ 450 ವಿದ್ಯಾರ್ಥಿಗಳಿದ್ದಾರೆ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿ ಒಬ್ಬ ವ್ಯಕ್ತಿಗೆ 4,000 ರೂಪಾಯಿನ ಫಂಡ್ ತೊಗೊಳ್ತಾರೆ. ಅದು ಒಂದು ತಿಂಗಳಲ್ಲಿ 18 ಲಕ್ಷ ರೂಪಾಯಿ ಆಗುತ್ತೆ. ಒಂದು ವರ್ಷಕ್ಕೆ 1,26,00,000 ಆಗುತ್ತೆ. ಅಷ್ಟು ಇದ್ರೂ ಸತಿಗೂ ಆಹಾರದ ಗುಣಮಟ್ಟ ಸರಿ ಇಲ್ಲ. ಅವರೆಲ್ಲರೂ ಸತಿಗೂ ಹೊರಗೆ ಊಟ ಮಾಡ್ತಿದ್ದಾರೆ. ಕ್ಯಾಂಟೀನ್ಗಳಲ್ಲಿ ಮಂತ್ಲಿ ದುಡ್ಡು ಕಟ್ಬಿಟ್ಟು ಊಟ ಮಾಡ್ತಿದ್ದಾರೆ. ಇದರಲ್ಲೂ ಸಹ ಅವ್ಯವಹಾರ ಮಾಡಿದ್ದಾರೆ. ಹಂಗಾಗಿ ಇದನ್ನು ನಾವು ಇಲ್ಲಿಗೆ ಬಿಡೋಂಥ ಅವಶ್ಯಕತೆ ಇಲ್ಲ. ನಾಳೆ ಸದನ ನಡೆಯುತ್ತೆ, ನಾವು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸಚಿವರು, ಇದಕ್ಕೆ ಸಂಬಂಧಪಟ್ಟ ಸಚಿವರು ಇದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಚರ್ಚೆ ಮಾಡಿಬಿಟ್ಟು ಅವ್ರನ್ನ ಖುದ್ದಾಗಿ ಭೇಟಿಯಾಗಿ, ಸರ್ ಹಿಂಗೆ ನಡೀತಿದೆ, ಈ ಕೂಡಲೇ ಅವ್ರನ್ನ ವಜಾಗೊಳಿಸ್ಬೇಕಂತ ನಮ್ಮ ಕರ್ನಾಟಕ ಭ್ರಷ್ಟಾಚಾರ ಹೋರಾಟ ಸಮಿತಿಯವರು ಎಲ್ಲರೂ ಸೇರಿಬಿಟ್ಟು ಅವ್ರನ್ನ ಆಗ್ರಹ ಮಾಡ್ತೀವಿ. ಇದನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಕೇಳ್ತಿರೋದಿಷ್ಟೇ, ಆ ವ್ಯಕ್ತಿನ ಈಗಲೇ ಕೂಡಲೇ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ.